ಹಾಯ್ ಹಲೋ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಸದಭಿರುಚಿಯ ಒಂದಷ್ಟು ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದು ವೆಲ್ಕಮ್ ಕೂಡ. ಅದರ ಜೊತೆಯಲ್ಲಿ ಒಂದಷ್ಟು ಸಿನಿಮಾಗಳು ಟೈಟಲ್ ಇಂದ, ಟೀಸರ್ ಇಂದ, ಟ್ರೈಲರ್ ಇಂದ, ಸಾಂಗ್ಸ್ ಇಂದ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಎಲ್ಲವೂ ಕೂಡ ಮಾಡ್ತಾ ಇರುವಂತ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಅಂತ ಒಂದು ಸಿನಿಮಾ ತಂಡ ಇವತ್ತು ನಮ್ಮ ಜೊತೆಗಿದೆ. ಅದೇ ಲವ್ OTP ಅನ್ನುವಂಥ ಸಿನಿಮಾದ ಹೆಸರೇ ಡಿಫ್ರೆಂಟ್ ಆಗಿದೆ. ಟೈಟಲ್ ಇಂದಾನೇ ಬಹಳ ಪ್ರಖ್ಯಾತಿಯನ್ನು ಕೂಡ ಪಡೆದಿರೋದು, ಜೊತೆಗೆ ಪಾಸಿಟಿವ್ ಟಾಕ್ ಕೂಡ ಶುರು ಮಾಡಿರುವಂಥ ಸಿನಿಮಾ. ಆ ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಆ ಸಿನಿಮಾ ತಂಡದ ಜೊತೆ ಆ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಆ ಸಿನಿಮಾ ತಂಡವನ್ನ ವೆಲ್ಕಮ್ ಮಾಡ್ಕೊಂತೀನಿ. ಆ ಸಿನಿಮಾ ತಂಡದ ನಾಯಕ ನಟ ಜೊತೆಗೆ ಡೈರೆಕ್ಷನ್ ಕ್ಯಾಪ್ ಕೂಡ ತೊಟ್ಟಿರುವಂತಹ ಅನೀಶ್ ತೇಜೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ಹಲೋ, ಹೇಗಿದ್ದೀರಾ? ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಒಳ್ಳೆ ಎನರ್ಜಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾಟ್ಯ ಒಂದ್ಸರಿ ಬೆಚ್ಚಿ ಬಿದ್ದು ಸಿನಿಮಾ ಟೈಟಲ್ ಅಷ್ಟೇ ಎನರ್ಜಿ ಕೊಡ್ತಾ ಇದೆ. OTP ಅಂತ ನಿಮ್ಮ ಎನರ್ಜಿನೂ ಚೆನ್ನಾಗಿದೆ. ಕ್ವಿಕ್ ಆಗಿ ಕೊಡ್ಬೇಕು ತಾನೆ, ಇಲ್ಲಾಂದ್ರೆ ಹೊರಟೋಗ್ಬಿಡುತ್ತೆ. ಹೌದು. ಓಕೆ, ಎನಿವೇಸ್, ಹಾಗೆ ಸಿನಿಮಾದ ನಾಯಕಿ ನಟಿ ಆಗಿರುವಂತಹ ಜಾನ್ವಿಕಾ ಅವರಿದ್ದಾರೆ. ಅವರನ್ನ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮಾ. Hello. ವೆಲ್ಕಮ್ ಟು ದಿ ಶೋ. Thank you. ಯು ಆರ್ ಲುಕಿಂಗ್ ಪ್ರಿಟಿ. Thank you. You too. ಥ್ಯಾಂಕ್ ಯು. ಅಂಡ್ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿರುವಂತ ನಾಟ್ಯರಂಗ ಅವರು ಕೂಡ ಇದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನು ಎಲ್ಲವನ್ನೂ ಕೂಡ ಅವರೇ ಹೇಳ್ತಾರೆ. ಅವರನ್ನ ಮೊದಲೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. Thank you, madam. ಓಕೆ, ಆಲ್ ಲುಕಿಂಗ್ ಫ್ರೆಶ್, ಎನರ್ಜೈಸ್ಡ್ ಅಂಡ್ ಒಂದು ಬೂಮಲ್ಲಿ ಬರ್ತಾರಲ್ಲ ಆ ರೀತಿ ಕಾಣಿಸ್ತಾ ಇದ್ದೀರಾ ನನಗೆ. ಅಂಡ್ ಅದಕ್ಕೆ ಆ ಜೋಶ್ ಬಂದಿದ್ದು ಕೂಡ ನಿಮ್ಮಿಂದ ಎನರ್ಜಿ ಮೇಡಮ್. ಆಬ್ವಿಯಸ್ಲಿ. ಸೊ ಸಿನಿಮಾ ಫಸ್ಟ್ ಟಾಕ್ ಶುರುವಾಗೋದು, ಅಥವಾ ಸಿನಿಮಾಗ ಒಂದು ಪಾಸಿಟಿವಿಟಿ ಅಂತ ಕ್ರಿಯೇಟ್ ಆಗೋದು, ಅಥವಾ ಆ ಸಿನಿಮಾದ ಬಗ್ಗೆ ಇಡೀ ಸ್ಯಾಂಡಲ್ವುಡ್ ಅಲ್ಲಿ ಮೊದಲು ಟಾಕ್ ಶುರುವಾಗಿ ಆನಂತರ ಜನರ ಕಡೆ ಸ್ಪ್ರೆಡ್ ಆಗೋದು, ಇದು ಒಂದು ರೀತಿ ವಾಡಿಕೆ. ಆದರೆ ಜನರಲ್ ಟಾಕ್ ಶುರು ಆಗ್ತಾ ಇದೆ ಈಗ. ಹೆಸರು ಈ ಥರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಹೆಸರಿಂದಾನೇ ಆರಂಭ ಮಾಡೋಣ, ಈ ಟೈಟಲ್ ಇಂದಾನೇ ಆರಂಭ ಮಾಡೋಣ. ಲವ್ OTP. ಈ ಟೈಟಲ್ ಫ್ಲಾಶ್ ಆಗಿದೆ ಹೇಗೆ? ಯಾಕೆ ಲವ್ OTPನೇ ಬಂತು? ಲವ್ OTT ಯಾಕಲ್ಲ, ಅಥವಾ ಮತ್ತೊಂದು ಯಾಕಲ್ಲ? ಹೌ ಇಟ್ ಇಸ್ ಕನೆಕ್ಟೆಡ್ ಟು ದಿ ಸ್ಟೋರಿ ಅಂತ. ತುಂಬಾ ಟೈಟಲ್ಸ್ ಇಡಬೇಕು ಅಂತ ಬಂದಾಗ ನಾನು ನಮ್ಮ ಪ್ರೊಡ್ಯೂಸರ್ ವಿಜಿ, ಸೊ ಏನೋ ಒಂದು ಡಿಫ್ರೆಂಟ್ ಆಗಿ ಇಡಬೇಕು. ಈ ಥರ ನೀವು ಹೇಳಿದ ಕೂಡಲೇ ನಾಕ್ ಆಗಬೇಕು ಅನ್ನೋದಿತ್ತು. ಸೊ OTP ಇಟ್ಟರೆ ಹೆಂಗಿರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಆವಾಗಿಲ್ಲೇ ಲವ್ OTP ಇಡೋಣ, ಅದಕ್ಕೆ ಟಾರ್ಚರ್ ಪ್ರೆಷರ್ ಅಂತ ಇಡೋಣ ಅಂತ. ಸೊ ಹಂಗೆ ಡಿಸ್ಕಷನಲ್ಲಿ ಬಂದಾಗ ಇವಾಗ ಅದಕ್ಕೊಂದು ಅರ್ಥ ಆಯಿತು, ಅದಕ್ಕೊಂದು ಡಿಸ್ಕಷನ್ ಇದೆ. ಏನಿದು ಓವರ್ ಟಾರ್ಚರ್ ಪ್ರೆಷರ್ ಅಂತ. ಯೂಶಲಿ ಲವ್ವಲ್ಲಿ ಹಿಂಗೆಲ್ಲ ಹೇಳ್ತಿದ್ದೀವಲ್ಲ ಅನ್ನೋದೊಂದು ಡಿಸ್ಕಷನ್ ಆಡಿಯನ್ಸ್ ಮಧ್ಯೆ ಸ್ಟಾರ್ಟ್ ಆಗಿದೆ. ಖುಷಿ. ನೀವು ಹೇಳ್ದಂಗೆ ಯಾವತ್ತು ಟ್ರೈಲರ್ ಅನ್ನೋದು ಒಂದು ಟ್ರಂಪ್ ಕಾರ್ಡ್ ಆಗಿರುತ್ತೆ. 2 ನಿಮಿಷ ಟ್ರೈಲರಲ್ಲೇ ನಾವು ಮೆಚ್ಚಿಲ್ಲ ಅಂದರೆ 2.5 ಅವರ್ ಸಿನಿಮಾಲಿ ಏನು ಮೆಚ್ಚಿಸ್ತೀವಿ? 2 ನಿಮಿಷ ಕಟ್ ಮಾಡೋ ಟ್ರೈಲರಲ್ಲೇ ನಾವು ಮೆಚ್ಚಕ್ಕೆ ಆಗಿಲ್ಲ, ಜನರನ್ನ ಗ್ರ್ಯಾಬ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ನೀವಾಗಿರ್ಬೋದು, ಇಲ್ಲೇ ನಾವು ಒಂದು ಫುಟೇಜ್ ನೋಡಿದಾಗ ಒಂದು 2 minutes 20 seconds ಇದೆ ನಂದು, ನೋಡಿದ ತಕ್ಷಣ ಚೆನ್ನಾಗಿದೆಯಲ್ಲ ಅಂತ ಅನಿಸಿಲ್ಲ ಅಂದರೆ ನಾನು ಸಿನಿಮಾಲಿ 2.5 ಗಂಟೆ ಹೆಂಗೆ ಕೂರಿಸ್ತೀನಿ? ಸೊ ಅದು ಏನಂತಾರೆ, ಅದು ಗೊತ್ತಿತ್ತು. ಸೊ ವೆನ್ ವಿ ಟ್ರೈಲರ್ ಕಟ್ ಮಾಡುವಾಗ ಫಸ್ಟ್ ಅಟ್ರಾಕ್ಷನ್, ಫಸ್ಟ್ ಟ್ರಂಪ್ ಕಾರ್ಡ್ ಇದು. ಸೊ ನೆಕ್ಸ್ಟ್ ಟ್ರಂಪ್ ಕಾರ್ಡ್ ಆಗಿ ನಾವು ಫಸ್ಟ್ ಲಿರಿಕಲ್ ವಿಡಿಯೋ ಬಿಟ್ವಿ. ಸೊ ವಿಜುವಲ್ ಗ್ರ್ಯಾಂಡಿಯರ್ಗೆ, ಪ್ರೊಡಕ್ಷನ್ ವ್ಯಾಲ್ಯೂಗೆ ಪೀಪಲ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸರ್ಕಲಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಖುಷಿಯಾಗುತ್ತೆ. ಮಾಡಿದ ಕೆಲಸ ಜನರಿಂದ ಮೆಚ್ಚುಗೆ ಪಡೆದಾಗ ನನಗಿಲ್ಲಿ 2ರಲ್ಲಿ ಖುಷಿ ಆಗುತ್ತೆ. ಒಂದು ಡೈರೆಕ್ಟರ್ ಆಗಿ ನಾನು ಕಂಡ ಕನಸು ಅದರಲ್ಲಿ ನನ್ಸಾಗ್ತಾ ಇರೋದು. ಆಸ್ ಅನ್ ಆರ್ಟಿಸ್ಟ್ ಆಫ್ ಕೋರ್ಸ್ ವೆರಿ ಹ್ಯಾಪಿ. ಒಂದು ಡಿಫ್ರೆಂಟ್ ಟೈಟಲ್ ಇಟ್ಕೊಂಡು ಬರ್ತಾ ಇದೆ. ಆ ಟೈಟಲೇ ಕ್ಯಾಚಿ ಆಗಿದೆ. ಅದ್ರ ಜೊತೆಗೆ 2 ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಾ ಸಿನಿಮಾದಲ್ಲಿ. ಓಕೆ, 2 ಕ್ಯಾಚ್ ಇಂದಾನೆ ಓವರ್ ಟಾರ್ಚರ್ ಪ್ರೆಷರ್. ಬೇಡಾಯ್ತು ಅನ್ನಿಸ್ತಾ ಆಮೇಲೆ? ಅಲ್ಲ, ನೀವು ಸಿನಿಮಾ ನೋಡಿ ಬೇಡವಾಯ್ತಾ, ಯಾಕೆ ಇರ್ಬೇಕಿತ್ತ ಅನ್ನೋದು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಓಕೆ, ಎನಿವೇಸ್, ಅಲ್ಲಿವರೆಗೂ ಕೂಡ ಕ್ವೆಶನ್ ಮಾರ್ಕ್. ಅಂಡ್ ಜಾನ್ವಿಕಾ, ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಹೇಗಿರುತ್ತೆ? ಅಂಡ್ ಲುಕಿಂಗ್ ವೆರಿ ಪ್ರಿಟಿ. ಸಿನಿಮಾದಲ್ಲಿ ಬಹಳ 2 ನಿಮಿಷ 24 ಸೆಕೆಂಡಲ್ಲಿ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ಮುದ್ದಾಗಿರುವಂಥ ಕ್ಯಾರೆಕ್ಟರ, ಅಥವಾ ಈ ಹಿಂದೆ ಪ್ಲೇ ಮಾಡಿರೋದಕ್ಕಿಂತ ಬಹಳ ವಿಭಿನ್ನವಾಗಿರುವಂಥ ಕ್ಯಾರೆಕ್ಟರ ಹೇಗೆ? ಮುದ್ದಾಗಿರುವಂಥ ಕ್ಯಾರೆಕ್ಟರೇ, ಬಟ್ ಐ ಆಮ್ ಪ್ಲೇಯಿಂಗ್ ಫಿಸಿಯೋಥೆರಪಿಸ್ಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಸ್ವಲ್ಪ ಕ್ರಿಕೆಟ್ ಕಾನ್ಸೆಪ್ಟ್ ಕೂಡ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಅ ರಿಯಲಿ ಗುಡ್ ಕ್ಯಾರೆಕ್ಟರ್. ಸರ್ ನನಗೆ ಕೊಟ್ಟಿರೋ ಡೈಲಾಗ್ಸ್ ಆಗಲಿ, ದ ವೇ ಹಿ ಮೇಡ್ ಮಿ ಆ್ಯಕ್ಟ್, ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ವಾವ್. ಈ
ಕ್ರಿಕೆಟರ್ಗೆ ಫಿಸಿಯೋಥೆರಪಿಸ್ಟ್ ಮೇಲೆ ಲವ್ ಆಗೋದು ಅಂತ ಅರ್ಥ ಆಗೋಯ್ತು, ಸಿನಿಮಾದೇಳೆ ಅರ್ಥ ಆಗೋಯ್ತು. ಆ್ಯಂಡ್ ಅದಷ್ಟೇ ಅಲ್ಲ 100%. ನಾಟ್ ಅಟ್ ಆಲ್ ರೈಟ್, ಹೌದು. ಆ್ಯಂಡ್ ಅದರ ಜೊತೆಯಲ್ಲಿ ಒಂದು ಸಿನಿಮಾದಲ್ಲಿ ಅಥವಾ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಒಂದು ಪ್ರೀತಿ ಎಷ್ಟು ಮುಖ್ಯನೋ ಸ್ನೇಹನೂ ಅಷ್ಟೇ ಮುಖ್ಯ. ಒಂದು ಒಳ್ಳೆ ಸ್ನೇಹಿತ ಇದ್ಬಿಟ್ರೆ ಪ್ರೀತಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲವನ್ನು ಮರೆತು ಬಿಡ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತಿದೆ. ನಾಟ್ಯರಂಗ ಅವರೇ, ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು, ಯಾವ ರೀತಿಯ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ? ಒಬ್ಬ ಸ್ನೇಹಿತ ಯಾವ ರೀತಿ ಅಕ್ಷಯ್ಗೆ ಬೆನ್ನೆಲುಬಾಗಿ ನಿಲ್ತಾನೆ, ಯಾವ ರೀತಿ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್? ಅದೇ ಮೇಡಮ್, ಈ ಸಿನಿಮಾದಲ್ಲಿ ವರುಣ್ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಒಳ್ಳೆ ಫ್ರೆಂಡೇ, ಕೊಡೋ ಐಡಿಯಾಗಳು ಮಾತ್ರ ಓವರ್ ಟಾರ್ಚರ್ ಪ್ರೆಷರ್ನ ಕ್ರಿಯೇಟ್ ಮಾಡೋ ತರ ಐಡಿಯಾಗಳು, ಅಂದ್ರೆ ಪಕ್ಕ ಉದ್ರಿ ಐಡಿಯಾಗಳನ್ನ ಕೊಡ್ತಾ ಇದ್ದೀನಿ. ಫ್ರೆಂಡ್ ಅಂತ ಆಯ್ತು. ಓಕೆ, ಅದು ಕೆಲವೊಂದ್ಸಲಿ ರಾಂಗ್ ಆಗಿ ವರ್ಕ್ ಆಗುತ್ತೆ, ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಅದು ತುಂಬಾ ಫನ್ ಆಗಿ ಬಂದಿದೆ ಮೇಡಮ್. ಓಕೆ, ಒಂದು ಫನ್ನಿ, ಒಂದು ನಗು ಮೂಡಿಸುವಂತ ಕ್ಯಾರೆಕ್ಟರ್ ಆಗಿರುತ್ತೆ. ಅದ್ರ ಜೊತೆಗೆ ಅಳಿಸ್ತೀನಿ ಕೂಡ. ಓಹೋ, ಸೊ ಕ್ಯಾರೆಕ್ಟರ್ ಬಗ್ಗೆ ಆಯ್ತು, ಟೈಟಲ್ ಬಗ್ಗೆ ಆಯ್ತು. ಇನ್ನು ಸಿನಿಮಾದಲ್ಲಿ ಫಸ್ಟ್ ರಿಲೀಸ್ ಆಗಿದ್ದು ಈ ಸಾಂಗ್ಸ್ ಬಹಳ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಟ್ರ್ಯಾಕ್ಸ್ ಅನ್ನ ಕೇಳಿದಾಗ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುವಂತ ಹಾಡುಗಳು ಬಂದಾಗ ಖುಷಿ ಆಗುತ್ತೆ. ಆ ಲೂಪಲ್ಲಿ ಕೇಳಿಸುವಂತ ಹಾಡುಗಳು, ಆ ಹಾಡುಗಳ ಬಗ್ಗೆ ಫಸ್ಟ್ ಹೈಪ್ ಕ್ರಿಯೇಟ್ ಆಗಿದೆ. ಅಂಡ್ ಆ ಹಾಡಿನ ಬಗ್ಗೆ ಹೇಳೋದಾದ್ರೆ, ಈಗ ಒಂದು ಫಸ್ಟ್ ಸಿಂಗಲ್ ಬಿಟ್ಟಿದ್ವಿ, ಧ್ರುವ ತಾರೆ ಅಂತ, ನಾಗಾರ್ಜುನ್ ಶರ್ಮಾ ಬರೆದಿರೋದು. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ನಾಗಾರ್ಜುನ್ ಅವ್ರಿಗೆ. ಸ್ಟೇಟ್ ಅವಾರ್ಡ್ ಬಂತು ಮೊನ್ನೆ 777 ಚಾರ್ಲಿಗೆ, ರಕ್ಷಿ ಸಿನಿಮಾಗೆ. ಆ್ಯಂಡ್ ಆನಂದ್ ರಾಜ ವಿಕ್ರಮ್ ಮ್ಯೂಸಿಕ್, ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡು ಈಸ್ ವೆರಿ ಟ್ಯಾಲೆಂಟೆಡ್, ಕೆಲಸ ಅಚ್ಚುಕಟ್ಟಾಗಿ ಗೊತ್ತಿರೋ ಒಂದು ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾದ ಮೂಲಕ 2 ಲ್ಯಾಂಗ್ವೇಜಲ್ಲೂ, ತೆಲುಗು ಆ್ಯಂಡ್ ಕನ್ನಡದಲ್ಲೂ ಒಂದು ಒಳ್ಳೆ ಹೆಸರು ಮಾಡ್ತಾರಂತ ನಂಬಿದ್ದೀನಿ ನಾನು. ನನ್ನ ಟೆಕ್ನಿಷಿಯನ್ ಮೇಲಿರುವಂಥ ನಂಬಿಕೆ, ಅದು ಆನಂದ್ ಆಗಿರ್ಬೋದು, ನನ್ನ DOP ಹರ್ಷ ಆಗಿರ್ಬೋದು, ನನ್ನ ಎಡಿಟರ್ ಶರತ್ ಆಗಿರ್ಬೋದು. ಸೊ ಎಲ್ಲರೂ ಇವರೆಲ್ಲ ಮೇ ಬಿ ಯಾರು ಇವರು ಅನ್ಬೋದು, ಬಟ್ ಲವ್ OTP ಸಿನಿಮಾ ಬಂದ ನಂತರ ಇವರೆಲ್ಲ ಏನು ಅನ್ನೋದು ಆಡಿಯನ್ಸ್ಗಾಗಿರ್ಬೋದು, ಟೆಕ್ನಿಷಿಯನ್ಸು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡ್ತಾರೆ. ಸೊ ನಾನು ಹೇಳ್ದಲ್ಲ, ಟ್ರಂಪ್ ಕಾರ್ಡು ಇವಾಗ ಧ್ರುವ ತಾರೆಯಿಂದ ಬಿಟ್ಟಿದ್ವಿ, ಇಲ್ಲಿಗೆ ನಿಲ್ಲಲ್ಲ ನಮ್ಮ ಟ್ರಂಪ್ ಕಾರ್ಡು. ಎವ್ರಿ ವೀಕ್ ಒಂದು ಅಪ್ಡೇಟಲ್ಲಿ ಬರ್ತಿರ್ತೀವಿ. ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗಬೇಕು, ಇನ್ನೂ ಹೆಚ್ಚಿನ ಜನಕ್ಕೆ ಈ ಸಿನಿಮಾ ನೋಡಬೇಕು ಅನಿಸೋಷ್ಟು ಮಟ್ಟಿಗೆ ಪ್ಲ್ಯಾನು ಇಲ್ಲ ಅಂತ ಆ ಥರ ಫುಟೇಜು, ಆ ಥರ ಕಂಟೆಂಟು ನಮ್ಮ ಟೀಮಲ್ಲಿ ಇದೆ. ಅದನ್ನು ಬರುವ ದಿನಗಳಲ್ಲಿ ಒಂದೊಂದಾಗಿ ರಿವೀಲ್ ಮಾಡಿಕೊಂಡು ನಾವು ಟುವರ್ಡ್ಸ್ ಸಿನಿಮಾ ರಿಲೀಸ್ಗೆ ಮಾರ್ಚ್. ಆಲ್ ರೈಟ್ ಸರ್, ಒಂದು ವೆಲ್ ಪ್ಲಾನ್ಡ್ ಸೆಟಪ್ ಅಂತೂ ಇದೆ, ಟೀಮ್ ಮೂಲಕ ಅದನ್ನ ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನುವಂಥ ಹೋಪ್ಸ್. ಅದರ ಜೊತೆಯಲ್ಲಿ ಸಿನಿಮಾ ಬಗ್ಗೆ ಹೋಪ್ಸ್ ಬರಬೇಕು ಅಂತಂದ್ರೆ ಸಿನಿಮಾದ ಟ್ರೈಲರ್ ನೋಡ್ತಾರೆ ಜನ, ಜೊತೆಯಲ್ಲಿ ಸಾಂಗ್ಸ್ ನೋಡ್ತಾರೆ, ಇದೆಲ್ಲ ಕಣ್ಣಿಗೆ ಕಾಣೋದು. ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಒಂದಷ್ಟು ಫ್ಯಾಕ್ಟರ್ಸ್ ಕೂಡ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕ್ಯಾರೆಕ್ಟರ್ ಅನ್ನ ಚೂಸ್ ಮಾಡೋದಾಗಿರ್ಬೋದು, ಆ ಪ್ರಾಸೆಸ್ ಹೇಗಿತ್ತು, ಯಾಕೆ ಇವರೇ ಇಂಥ ಕ್ಯಾರೆಕ್ಟರ್ಗೆ ಅಂತ ಹೇಗೆ ಚೂಸ್ ಮಾಡಿದ್ರಿ? ಅದು ನೀವೇ ಚೂಸ್ ಮಾಡಿದ್ರ ಅಥವಾ? ಚೂಸ್ ಯಾವತ್ತು ಏನಾಗುತ್ತೆ ಅಂದರೆ,